See another block, video block. Look at this question. I have a question paper 2019 VSKUB 2019 question paper. So in this question paper, I am going to solve 15 marks question. This question, 5 marks question, I have solved in the previous sessions. This question I have solved in the previous videos. Part video assessment of forms, video number 2. I have solved this question. Look at the previous video number 2 or 3. Video number 2 I thought. Next, 15 marks question. So look at question number 16. So x, y, z are equal partners in a form. X being non-working partner, x non-working partner, x working partner alla andre y ಮತ್ತೆ z working partners. So the profit and loss account for the year ended 31st/3/2019, because the question paper is 19 is as under. So here the profit and loss account for the year ending 31st/2019. The P&L account is given. First look at this, which are disallowable expenses and which are allowable expenses, then which are non-business incomes or are incomes not taxable under business head. ಇದರಲ್ಲಿ ಫಸ್ಟು ಡಿಸಲೋಬಲ್ ಎಕ್ಸ್ಪೆನ್ಸ್ ಯಾವುವು, ಅಲೋವಬಲ್ ಎಕ್ಸ್ಪೆನ್ಸ್ ಯಾವುವು ಅಂದರೆ ಯೂಶ್ವಲಿ ಯಾವ ಬರ್ತದೆ, ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಯಾವುದಾದ್ರೂ ಇನ್ಕಮ್ಸ್ ನಾಟ್ ಟ್ಯಾಕ್ಸಬಲ್ ಬಿಸ್ನೆಸ್ ಹೆಡ್ ಕೆಳಗಡೆ ಹಾಕ್ತಕ್ಕಂಥ ಖರ್ಚುಗಳು ಏನಾದರೂ ಕೊಟ್ಟಿದ್ದರೆ ಅವನ್ನ ನೋಡ್ಕೋಬೇಕು. ಓಕೆ, ಅಥವಾ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ರೆಂಟ್, ಸೊ ಇದಕ್ಕೆ ಅಡ್ಜಸ್ಟ್ಮೆಂಟ್ ಏನಾದರೂ ಕೊಟ್ಟಾರ ನೋಡೋಣ. ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಆಮೇಲೆ ಡಿಸ್ಕಸ್ ಮಾಡೋಣ. ಆಫೀಸ್ ಎಕ್ಸ್ಪೆನ್ಸಸ್ ಇವು ಯಾವುದು ಡಿಸಲೋಬಲ್ ಅಲ್ಲ, ಅಲೋವಬಲ್ ಎಕ್ಸ್ಪೆನ್ಸು. ಸ್ಯಾಲ್ರಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಾರ ನೋಡೋಣ. ಇದು ಡಿಸಲೋಬಲ್ ಅಂದರೆ ಅಲೋವಬಲ್ ಎಕ್ಸ್ಪೆನ್ಸ್ ಆಗುತ್ತೆ, ಬರೋಲ್ಲ. ಸೇಲ್ಸ್ ಟ್ಯಾಕ್ಸ್ ಬರೋಲ್ಲ, ಅಡ್ವರ್ಟೈಸ್ಮೆಂಟ್ ಬರೋಲ್ಲ. ಚಾರಿಟಿ ಆ್ಯಂಡ್ ಡೊನೇಷನ್ಸ್, ಚಾರಿಟಿ ಆ್ಯಂಡ್ ಡೊನೇಷನ್ಸ್ ಡಿಸಲೋಬಲ್ ಮಾಡಬೇಕು. ಇದಕ್ಕೇನಾದರೂ ಕೆಳಗಡೆ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ನೋಡೋಣ. ಬ್ಯಾಡ್ ಡೆಟ್ ರಿಸರ್ವ್, ಚಾರಿಟಿ ಆ್ಯಂಡ್ ಡೊನೇಷನ್ಸ್ ಡಿಸಲೋಬಲ್. ರೈಟ್ ಮಾರ್ಕ್ ಹಾಕಿರೋವೆಲ್ಲ ಬರುತ್ತೆ, ಅಂದರೆ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ ಹ್ಯಾಡ್ ಡಿಸಲೋಬಲ್ ಮಾಡಬೇಕಾದ್ರೆ ಇವನ್ನ ತೊಗೋಬೇಕು ಅಂತ ಅರ್ಥ. ಚಾರಿಟಿ ಆ್ಯಂಡ್ ಡೊನೇಷನ್ಸ್ ಇದಕ್ಕೆ ಅಡ್ಜಸ್ಟ್ಮೆಂಟ್ ಏನಾದರೂ ಕೊಟ್ಟಿದ್ರೆ ನೆಕ್ಸ್ಟ್ ನಾನು ಪೇಜ್ ತೋರಿಸ್ತೀನಿ, ಅಲ್ಲಿ ಗೊತ್ತಾಗುತ್ತೆ. ಓಕೆ, P&L ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಕ್ರಾಸ್ ಪ್ರಾಫಿಟ್ ಬರೋಲ್ಲ, ಡಿಸ್ಕೌಂಟ್ ಬರೋಲ್ಲ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ ಇದೆ. ಸೊ ಇದಕ್ಕೇನಾದರೂ ಬ್ಯಾಡ್ ಡೆಟ್ಸ್ ಪ್ರೀವಿಯಸ್ಲಿ ಡಿಸಲೋಡ್ ಅಂತಿದ್ರೆ ಬರುತ್ತೆ. ಸೊ ಇಲ್ಲಿ ಬರೀ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ ಇದೆ. ಹಿಯರ್ ಓನ್ಲಿ ಗಿವನ್ ಬ್ಯಾಡ್ ಡೆಟ್ಸ್ ರಿಕವರ್ಡ್, ಬಟ್ ಯೂಶ್ವಲಿ ಅಂಡರ್ ಅಲೋವಬಲ್ ಎಕ್ಸ್ಪೆನ್ಸಸ್ ಬ್ಯಾಡ್ ಡೆಟ್ಸ್, ಅಂಡರ್ ಅಲೋವಬಲ್ ಎಕ್ಸ್ಪೆನ್ಸಸ್ ಬ್ಯಾಡ್ ಡೆಟ್ಸ್ ಪ್ರೀವಿಯಸ್ಲಿ ಡಿಸಲೋಡ್ usually comes, but bank interest is given. It is incomes not taxable business head first, after it is taxable under other sources. ಇದನ್ನು ಇನ್ಕಮ್ಸ್ ನಾನ್ ಟ್ಯಾಕ್ಸಬಲ್ ಬಿಸ್ನೆಸ್ ಹೆಡ್ ಕೆಳಗಡೆ ಅಂದರೆ ಬಿಸ್ನೆಸ್ ಇನ್ಕಮ್ನಾಗ ಒಂದ್ಸತಿ ಹಾಕಿ ಲೆಸ್ ಮಾಡಿ ಆಮೇಲೆ ಅದರ್ ಸೋರ್ಸಸ್ಸಲ್ಲಿ ಹಾಕಬೇಕು. ಓಕೆ, ನೆಕ್ಸ್ಟ್ PTO. Look at this items. Bad debts is given. Bad debts. So bad debts is purely allowable expenses, but it is related to business. But in case any adjustment is given regarding this, we will look after. Next, sundry expenses is purely allowable expenses. Depreciation, if it is adjustment is given in the adjustment, then only it is allowable. Otherwise, disallowable. Otherwise it is allowable. ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಡಿಪ್ರಿಸಿಯೇಷನ್ ಕೆಳಗಡೆ ಕೊಟ್ಟಿದ್ರೆ ಮಾತ್ರ ಡಿಸಲೋಡ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಇದು ತೊಗೊಳಕ್ಕೆ ಬರೋಲ್ಲ. ಸೊ ಇದು ಬರೋಲ್ಲ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1,50,000, 90,000, 60,000. ಸೊ ಹಿಯರ್ ರೇಟ್ ಆಫ್ ಇಂಟ್ರೆಸ್ಟ್ ನಾಟ್ ಗಿವನ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಅಂತ ಗೊತ್ತಿಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೇಟ್ ಕೊಟ್ಟಿಲ್ಲ. ಮತ್ತು ಇದನ್ನ ಹೆಂಗೆ ಎಸ್ಟಿಮೇಟ್ ಮಾಡಬೇಕು ಅಂದರೆ ಆನ್ ದ ಬೇಸಿಸ್ ಆಫ್ ಕ್ಯಾಪಿಟಲ್, ಆನ್ ದ ಬೇಸಿಸ್ ಆಫ್ ಕ್ಯಾಪಿಟಲ್. ಓಕೆ, ನೆಕ್ಸ್ಟ್ ಕಮಿಷನ್ disallowable. Commission XYZ disallowable. Here working partners are Y and Z.
ಎಕ್ಸ್ ಈಸ್ ನಾನ್ ವರ್ಕಿಂಗ್ ಪಾರ್ಟ್ನರ್. ಇಲ್ಲಿ ವರ್ಕಿಂಗ್ ಪಾರ್ಟ್ನರ್ದು ಸ್ಯಾಲರಿ ಕಮಿಷನ್ ಮಾತ್ರ ಅಂಡರ್ ಸೆಕ್ಷನ್ 40 ಸೆಕ್ಷನ್ ಬಿ ಪ್ರಕಾರ ಆಫ್ಟರ್ ನಾವು ಬುಕ್ ಪ್ರಾಫಿಟನ್ನು ಕಂಡುಹಿಡಿದಾದ್ಮೇಲೆ ಅಲ್ಲಿ ಹಾಕ್ಲಿಕ್ಕೆ ಬರ್ತದೆ. ಸೊ ಇಲ್ಲಿ ಈಗ ಕಮಿಷನ್ಸ್ ಇದೆ, ಕಮಿಷನ್ ಕೂಡ ಡಿಸಲಬಲ್ ಮಾಡಬೇಕು, ರೈಟ್ ಮಾರ್ಕ್ ಹಾಕಿದ್ದೀನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೇಟ್ ಕೊಟ್ಟಿಲ್ಲ, ಅದನ್ನು ಕ್ಯಾಪಿಟಲ್ ಬೇಸಿಸ್ ಮೇಲೆ ಮಾಡೋಣ, ಕೆಳಗಡೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ಇಲ್ಲಿ ಪಿ&ಎಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಅಲ್ಲೇ ಕೊಟ್ಟಿದ್ದಾಯಿತು, ಇಲ್ಲಿ ಏನು ಕೊಟ್ಟಿಲ್ಲ. ನೆಕ್ಸ್ಟ್ ಈಗ ಅಡ್ಜಸ್ಟ್ಮೆಂಟ್ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾನೆ 1,35,000 ಇದು ನೆಟ್ ಪ್ರಾಫಿಟ್ ಆಸ್ ಪರ್ ಪಿ&ಎಲ್ ಅಕೌಂಟ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ನಾವು ಕಂಪಲ್ಸರಿ ತೊಗೋಬೇಕು. ಸೊ ರೈಟ್ ಮಾರ್ಕ್ ಹಾಕಿರೋವೆಲ್ಲ ಬರ್ತದೆ. ಇಯರ್ ಸ್ಯಾಲರಿ ಇನ್ಕ್ಲೂಡ್ಸ್ ಅಂದರೆ ಇಲ್ಲೇನು ಸ್ಯಾಲ್ರಿ ಬಂತಲ್ಲ, ಈ ಸ್ಯಾಲ್ರಿ 3 ಲಕ್ಷದಲ್ಲಿ ಎಕ್ಸ್ ಮತ್ತು ಸ್ಯಾಲ್ರಿ 3 ಲಕ್ಷದಲ್ಲಿ ವೈ ಮತ್ತು ಝಡ್ಗೆ ಕೊಟ್ಟಿರೋದು 45,000 30,000 ಇದೆ, ಇದು ಡಿಸಲಬಲ್. 3 ಲಕ್ಷ ಬದಲಾಗಿ 45,000 ಮತ್ತು 30,000 ರೂಪಾಯಿ ತೊಗೋಬೇಕು. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಅಡ್ಮಿಸಬಲ್ ಬೈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ 37,500. ಅಂದರೆ ಇಲ್ಲಿ ಬ್ಯಾಡ್ ಡೆಟ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 45,000 ಕೊಟ್ಟಾರೆ. ಬ್ಯಾಡ್ ಡೆಟ್ಸ್ ಈಸ್ 45,000 37,500 ರೂಲ್ ಪ್ರಕಾರ ಅಲೋಬಲ್. ಇನ್ನು ಉಳಿಯೋದು ಸೊ 45,000 ಮೈನಸ್ 37,500, the balance will be 7,500 ಡಿಸಲೋಬಲ್ ಆಗುತ್ತೆ. ನೆಕ್ಸ್ಟ್ ಫರ್ನಿಚರ್ ಪರ್ಚೇಸ್ಡ್ ಬೈ ಎಕ್ಸ್ ಫಾರ್ ಪರ್ಸನಲ್ ಯೂಸ್ 30,000 has been debited to sundry expenses. Here sundry expenses given in the P&L account. Look at the sundry expenses. 60,000 ಅಲ್ಲಿ out of 60,000 one capital expenditure made. So X personal use 30,000. So it is capital expenditure. ಈ sundry expenses ಅಲ್ಲಿ sundry expenses ಇರೋದು 60,000, ಇಲ್ಲಿ ಮೇಲೆ 60,000 ರೂಪಾಯಿ ಇದೆ, ಕೆಳಗಡೆ ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿರೋ 30,000, ಇದು ಡಿಸಲೋಬಲ್. Only 30,000 is to be treated as disallowable. Next, donations 10,000 donation to local school 10,500. As I said before, charity and donations are disallowable expenses. In charity and donations, look at this here. Charity and donation 15,000 is given, isn't it? This is totally disallowable. In this, donations are given to local school 10,500, 3,000 club. These are disallowable expenses. And trade association 1,500 is any donation paid to trade association, it is purely allowable. ಇದು ಅಲೋಬಲ್ ಎಕ್ಸ್ಪೆನ್ಸಿಗೆ ಬರ್ತದೆ. ಆ ಚಾರಿಟಿ ಆ್ಯಂಡ್ ಡೊನೇಷನ್ಸ್ 15,000 ರೂಪಾಯಿ ಇದೆ. 15,000 ರೂಪಾಯಿದಲ್ಲಿ 10,500 ಲೋಕಲ್ ಸ್ಕೂಲಿಗೆ ಕೊಟ್ಟಿರೋದು, ಕ್ಲಬ್ಬಿಗೆ ಕೊಟ್ಟಿರೋದು 3,000 ರೂಪಾಯಿ ಇದೆ. ಇವೆರಡನ್ನ ಡಿಸಲಬಲ್ ಮಾಡಬೇಕು. ಟ್ರೇಡ್ ಅಸೋಸಿಯೇಷನ್ ಅಂದರೆ ವ್ಯಾಪಾರ ದೃಷ್ಟಿಯಿಂದ ಖರ್ಚು ಮಾಡಿರೋದು 1,500 ರೂಪಾಯಿ ಇದೆ, ಇದು ಅಲೋಬಲ್ ಆಗುತ್ತೆ, ಬರಲ್ಲ. ಸೊ 15,000 ರೂಪಾಯಿದಲ್ಲಿ 10,500 3,000 ರೂಪಾಯಿ ಮಾತ್ರ ಡಿಸಲಬಲ್. ಹಿಯರ್ 1,500 ಈಸ್ ಟೋಟಲಿ ಅಲೌಡ್, ಮೀನ್ಸ್ ಇಟ್ಸ್ ನಾಟ್ ಡಿಸಲೌಡ್. ಚಾರಿಟಿ ಆ್ಯಂಡ್ ಡೊನೇಷನ್ಸ್ 15,000 ರೂಪಾಯಿ ಇದೆ. 15,000 ರೂಪಾಯಿದಲ್ಲಿ 10,500 ಸ್ಕೂಲಿಗೆ ಹೋಗಿರೋದು, 3,000 ರೂಪಾಯಿ ಕ್ಲಬ್ಬಿಗೆ ಹೋಗಿರೋದು, ಟೋಟಲಿ 13,500 ಆಯಿತು. 13,500ರಲ್ಲಿ 15,000ದಾಗ 13,500 ಕಳೆದ್ರೆ 1,500 ಉಳಿತೈತೆ. ಅದೇ ಲೋಕಲ್ ಟ್ರೇಡ್ ಅಸೋಸಿಯೇಷನ್ಗೆ ಕೊಟ್ಟೈತೆ, ಇದನ್ನು ತೊಗೊಳಕ್ಕೆ ಬರೋಲ್ಲ, ಸೊ ಅಲೋಬಲ್ ಆಗುತ್ತೆ. ನೆಕ್ಸ್ಟು ಫೈನಲಿ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಅಟ್ ದ ಬಿಗಿನಿಂಗ್ ಪ್ರೀವಿಯಸ್ ಇಯರ್ ವರ್ ಆಸ್ ಫಾಲೋಸ್: X, Y, Z. Okay, 3 partners capital given, but here look at this very important point. I would like to brought notice to people. ಇಲ್ಲಿ ಒಂದು ಅಂಶವನ್ನು ನಿಮಗೆ ಗಮನಕ್ಕೆ ತರ್ತೀನಿ ನೋಡ್ರಿ. ಏನು ಅಂತ ಹೇಳಿದ್ರೆ, ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೇಟ್ ಕೊಟ್ಟಿಲ್ಲ, ಬಟ್ ಇಲ್ಲಿ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಎಕ್ಸ್ 6 lakh ಇದೆ ಕ್ಯಾಪಿಟಲ್. ನೆಕ್ಸ್ಟ್ ವೈ 3,60,000. ನೆಕ್ಸ್ಟ್ ಝಡ್ 2,40,000 ಇದೆ. So when the rate of interest on capital is totally absent, then capital is mandated to given in the question. ಯಾವ ಕ್ವಶನಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೇಟ್ ಕೊಟ್ಟಿಲ್ಲ ಅಂದರೆ ಅಟ್ಲೀಸ್ಟ್ ಕ್ಯಾಪಿಟಲ್ ಆದರೂ ಕೊಡಲೇಬೇಕು. ಸೊ ಇದ್ರ ಮೇಲೆ 12% ಮಾಡಿದ್ರೆ
So 12% to make it 12% on capital. So here 78,000. This one 43,200. Next this one 28,800. So look at this, these important points to note, brought notice to you people. Here X capital 6 lakh, out of 6 lakh 12% is to be allowed. Here 78,000 is balance. ಅಂದರೆ 6 ಲಕ್ಷದ ಮೇಲೆ 12% ಮಾಡಿದ್ರೆ 78,000. ಇಲ್ಲಿರೋದು 1,50,000. 1,50,000 minus 78,000. 78,000 is disallowed. Next thing 90,000 minus 43,200. Balance will be 46,800 is disallowable. 46,800 is to be disallowable. Next here 60,000 minus 28,800. The balance will be 31,200 is disallowed. Here 31,200, 46,800 plus 78,000. I mean 1,50,000 minus 78,000. The balance will be 78,000 is to be, sorry, here 72,000. 1,50,000 minus 72,000, 78,000. 78,000 plus 46,800 plus 31,200 are disallowable. I mean interest on capital, because it is here interest on capital not given. Rate of interest on capital rate ಕೊಟ್ಟಿಲ್ಲ. Previous question ಅಲ್ಲಿ solve ಮಾಡಿದಾಗ rate of in the previous video there was a interest on capital at 14%, but here interest on capital rate not given. In case rate of interest on capital is not given in the question, but previous question there was a 14%, we were work out. Here 6 lakh into 12 divided by 100, 72,000. So 1,50,000 minus 72,000, 1,50,000 minus 72,000, balance will be 78,000 disallowable. Then 3,60,000. Here 3,60,000 is given. Y, Z. So Z 2,40,000 is Y 3,60,000. Out of this amount 12% is to be allowed. So 43,200, 90,000, 43,200, 46,800 balance is disallowable. 60,000 minus 60,000 minus 28,800, 31,200 is disallowable. So this is the question. And then look at the board. I am going to solve this question. In 2019 question paper, just as I said, take down question, first take down the question, then follow the video. So here, as per the VSQB 2019 question paper, the question is raised on compute total income of the firm. So here VSQB 2018, the total income of the firm 2019-20, first head under firm. Income from house property is not given in the P&L account on credit side, so put has nil. Next, second head, income from business or profession. Income from business or profession. First, under this case. So here under this case, income from house property not given in the P&L account. So second head, income from business or profession. First, net profit as per P&L account given in the profit and loss account. As I said before in the question paper, 1,35,000 rupees. Here 1,35,000. So after 1,35,000, next step is disallowable expenses. In the P&L account there are several disallowable expenses are there. Donation to local school 10,500 disallowable. The donation to club is given in the adjustment number 4. These are adjustment number 4, 10,500 and 3,000 disallowable expenses.
ಇವೆರಡು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಚಾರಿಟಿ ಅಂಡ್ ಡೊನೇಷನ್ಸ್ ಒಳಗಡೆ ಬರುತ್ತೆ. ಸೊ ಅದರ ಎರಡು ಐಟಮ್ಸ್ ಅನ್ನ ಇಲ್ಲಿ ಹಾಕಿರ್ತಕ್ಕಂಥ. ನೆಕ್ಸ್ಟ್ ಅದಾದ ನಂತರ ಬ್ಯಾಡ್ ಡೆಟ್ಸ್ ರಿಸರ್ವ್ P&L ಅಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ಡಿಸಲಬಲ್ ಮಾಡಬೇಕು. ಆಮೇಲೆ ಆಸ್ ಪರ್ ದ IT ರೂಲ್ಸ್ 37,500 ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ ಅಲೋಬಲ್. ಇನ್ನು ಉಳಿದಿದ್ದು P&L ಅಕೌಂಟ್ ಅಲ್ಲಿ ಕೊಟ್ಟಿರೋದು 45,000 ಕೊಟ್ಟಿದ್ದಾರೆ. ಔಟ್ ಆಫ್ 45,000 37,500 ಕಳೆದ್ರೆ 7,500 ರೂಪಾಯಿ ಅದು ಎಕ್ಸೆಸ್ ಪೇಮೆಂಟ್ ಮಾಡ್ದಂಗೆ ಆಯಿತು. ಸೊ ಅದು ವೈಯಕ್ತಿಕ ಆಗುತ್ತೆ, ಡಿಸಲೋಬಲ್. ನೆಕ್ಸ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ನಂಬರ್ ಸಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಫರ್ನಿಚರ್ ಪರ್ಚೇಸ್ ಬೈ ಎಕ್ಸ್ ಫಾರ್ ಪರ್ಸನಲ್ ಯೂಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 30,000. ನೆಕ್ಸ್ಟ್ ಅದಾದಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಸೊ ಹಾಗಾಗಿ ಜಸ್ಟ್ ನಾನು ವರ್ಕ್ ಮಾಡಿ ತೋರಿಸಿದೆ. ಎಕ್ಸ್ ಕ್ಯಾಪಿಟಲ್ 6 ಲಕ್ಷ ಇದೆ, ವೈದು 3,60,000 ಇದೆ, ಝಡ್ದು 2,40,000 ರೂಪಾಯಿ ಇದೆ. 6 ಲಕ್ಷದ ಮೇಲೆ 12% ಮಾಡಿದ್ರೆ 72,000. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ವಾಸ್ 1,50,000, ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾಟ್ ಗಿವನ್. That's why we have to allow 12%. Minimum limit is 12% under section 40 subsection B. The capital, 3 members capital is given in the question paper in the last adjustment number 5, 6 lakh, 3,60,000, 2,40,000. Out of this capital, 12% is to be allowed. 6 lakh into 12 divided by 100, 72,000. 3,60,000 into 12 divided by 100, 43,200. 2,40,000 into 12 divided by 100, 28,800. These 1,50,000, 90,000 and 60,000 are given on the debit side of P&L account has interest on capital. ಇವೆಲ್ಲ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1,50,000, 90,000, 60,000 ಕೊಟ್ಟರೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ಕ್ಯಾಪಿಟಲ್ ಕೆಳಗಡೆ ಅಡ್ಜಸ್ಟ್ಮೆಂಟ್ ಕೊಟ್ಟಾನ. ಆ ಕ್ಯಾಪಿಟಲ್ ಮೇಲೆ ಮಿನಿಮಮ್ ರೂಲ್ 40 ಪರಿಚಯದ 40 ಉಪ ಪರಿಚಯದ ಬಿ ಪ್ರಕಾರ 12% ಫಸ್ಟ್ ಕೊಟ್ಟು ಬಿಟ್ರೆ ಎಷ್ಟು ಅಂದ್ರೆ ಇನ್ನು ಎಷ್ಟು ಅಮೌಂಟ್ ಅನ್ನ ಎಕ್ಸೆಸ್ ಪೇಮೆಂಟ್ ಮಾಡ್ದಂಗೆ ಆಗುತ್ತೆ. ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡದೇ ಇದ್ದಾಗ ಎಕ್ಸೆಸ್ ಆಗಿ ಎಷ್ಟು ಪೇಮೆಂಟ್ ಮಾಡ್ದಂಗೆ ಆಯ್ತು? 1,50,000 ರೂಪಾಯಿ ಎಕ್ಸ್ ಇಂದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಾರ. ಬಟ್ ಆಕ್ಚುಲಿ ರೂಲ್ಸ್ ಪ್ರಕಾರ 12% ಮಾಡಿದ್ರೆ ಎಷ್ಟು ಬರ್ತದೆ? ಕ್ಯಾಪಿಟಲ್ ಮೇಲೆ 72,000 ಬರ್ತದೆ. ಅಂದ್ರೆ 1,50,000 ರೂಪಾಯಿ ಕೊಟ್ಟಾದ್ರೆ ಎಷ್ಟು ಎಕ್ಸೆಸ್ ಆಯ್ತು? 78,000 ರೂಪಾಯಿ ಡಿಸಲೋಬಲ್ ಆಯ್ತು. ಅದೇ ತರ ವೈದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ವಶನ್ 90,000 ಕೊಟ್ಟಾರ. ಕ್ಯಾಪಿಟಲ್ ಮೇಲೆ 12% ಮಾಡಿದಾಗ 43,000 ಬಂತು. ಸೊ 90,000 ಕೊಟ್ಟು ಆಲ್ರೆಡಿ ಕೊಟ್ಟಿರೋದು P&L ಅಕೌಂಟ್ ಡೆಬಿಟ್ ಸೈಡ್ ಕೊಟ್ಟಿದ್ದಾರೆ. ಬಟ್ ರೂಲ್ಸ್ ಪ್ರಕಾರ ನಾವು 12% ಮಾಡಿದಾಗ ಕ್ಯಾಪಿಟಲ್ ಮೇಲೆ 43,000 ರೂಪಾಯಿ ಬಂತು. ಸೊ ಹಾಗಾಗಿ 90,000 43,500 ಕಳೆದ್ರೆ 46,800. ಅದೇ ತರ 2,40,000 ರೂಪಾಯಿ ಕ್ಯಾಪಿಟಲ್ ಝಡ್ದು ಅದ್ರ ಮೇಲೆ 12% ಕಾಮನ್ ಆಗಿ ಅಂಡರ್ ಸೆಕ್ಷನ್ 40 ಸೆಕ್ಷನ್ ಬಿ ಪ್ರಕಾರ ಮಾಡಿದಾಗ 28,800 ರೂಪಾಯಿ ಬಂತು. ಬಟ್ P&L ಅಕೌಂಟ್ ಅಲ್ಲಿ ಆಲ್ರೆಡಿ ಕೊಟ್ಟಿರೋದು ಎಷ್ಟು? 60,000. ಸೊ ಇದ್ರಾಗ ಇದನ್ನು ಕಳೆದ್ರೆ ಇದಿಷ್ಟು ನಾವು ಟ್ಯಾಕ್ಸ್ ಕಟ್ಟಬೇಕು, ಇದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇದು ಎಕ್ಸೆಸ್ ಪೇಮೆಂಟ್ ಮಾಡಿದಂಗಾಯ್ತು. ಅದಕ್ಕೋಸ್ಕರ ಇದು ಡಿಸಲಬಲ್. ಇಷ್ಟೆಲ್ಲ ಯಾಕೆ ಮಾಡ್ಕೋಬೇಕಾಯ್ತು? ರೇಟ್ ಆಫ್ ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿಲ್ಲ. ಸೊ ಹಂಗಾಗಿ ನಾವು ಇಷ್ಟು ಮಾಡ್ಕೋಬೇಕಾಯ್ತು. ನೆಕ್ಸ್ಟ್ ಕಮಿಷನ್ ಕೊಟ್ಟಿದ್ದಾರೆ 3 ಕ್ವಾರ್ಟರ್ಸ್. ಕಮಿಷನ್ ಟು ಎಕ್ಸ್ ವೈ ಝೆಡ್ 90,000. ಎಕ್ಸ್ ಇದು 45,000, ವೈ 30,000, ಝೆಡ್ 15,000, ಟೋಟಲ್ 90,000. ನೆಕ್ಸ್ಟ್ ರೆಸ್ಟ್ ಆಫ್ ದ ಟಾಪಿಕ್ ಇನ್ನು ಕಂಟಿನ್ಯೂಡ್ ಪಾರ್ಟ್ ಇದೆ. ನೆಕ್ಸ್ಟ್ ಸ್ಯಾಲರಿ ಟು ವೈ, ಸ್ಯಾಲರಿ ಟು ಝೆಡ್ 30,000. ಸೊ 45,000 plus 30,000 plus 10,500 plus 3,000 plus 30,000 plus 7,500 plus 30,000, 78,000, 46,800, 31,200 plus 90,000 ಟೋಟಲ್ ಮಾಡಿದ್ರೆ ಇದು ಫಸ್ಟ್ ಇನ್ನರ್ ಕಾಲಮ್ ಇರೋದು 1,35,000 ಹಾಗೆ ಇದೆ. ಈ ಇನ್ಸೈಡ್ ಇನ್ನರ್ ಕಾಲಮ್ ಪರ್ಟಿಕ್ಯುಲರ್ ಕಾಲಮ್ ನಲ್ಲಿ ಇರೋದು 1 2 3 4 5 6 7 8 9 10 11 ಐಟಮ್ಸ್ ಅನ್ನು ಟೋಟಲ್ ಮಾಡಿದ್ರೆ 4,02,000 ಬಂತು. 1,35,000 plus 4,02,000, 5,37,000 ನೆಟ್ ಪ್ರಾಫಿಟ್ಗೆ ಡಿಸಲೋಬಲ್ ಎಕ್ಸ್ಪೆನ್ಸ್ ಅನ್ನ ಆಡ್ ಮಾಡಿದ್ಮೇಲೆ ಆಫ್ಟರ್ ಆಡೆಡ್ ಬ್ಯಾಕ್ ಆಫ್ಟರ್ adding disallowable expenses after added back to net profit, disallowable expenses, the balance will be 5,37,000. Next, allowable expenses. So here allowable expenses not given in the question, like depreciation as per IT rules, bad debts previously disallowed not given. So put as nil. So balance will be 5,37,000. Next, less incomes not taxable under business head. Here P&L account on credit side only bank interest is given. First here shown under incomes not taxable business head. After it should be shown under other sources, because this is income occurred or earned out of 4 heads like salary, house property, business or profession, capital gain. ಈ ಐದು ಹೆಡ್ ಅಲ್ಲಿ 4 ಹೆಡ್
ಬಿಟ್ಟು ಬಂದಿರತಕ್ಕಂಥ ಇನ್ಕಮು ಅದರ್ ಸೋರ್ಸ್ ಇನ್ಕಮು. ಇದು ಬ್ಯಾಂಕಿಂದ ಇಂಟ್ರೆಸ್ಟ್ ಬಂದಿದೆ, ಇದನ್ನ ಬಿಸ್ನೆಸ್ ಇನ್ಕಮ್ನಲ್ಲಿ ಮೈನಸ್ ಮಾಡಿ ಆಮೇಲೆ ಅದರ್ ಸೋರ್ಸಲ್ಲಿ ತೋರಿಸ್ಬೇಕು. ಈ 5,37,000 9,000 ತೆಗೆದ್ರೆ 5,28,000 ಇವ್ರ ಬುಕ್ ಪ್ರಾಫಿಟ್. ನೆಕ್ಸ್ಟ್ ಅಲೋವಬಲ್ ಅಂಡರ್ ಸೆಕ್ಷನ್ 40 ಸಬ್ಸೆಕ್ಷನ್ ಬಿ. ಸೊ ಫಸ್ಟ್ ಇಲ್ಲಿ 5,28,000 ಇದೆ. As I said, as I explained in the previous video, there was a book profit less than 3 lakh. I mean, I was posted 90,800. ಹಿಂದಿನ ಕ್ವಶನ್ ಅಲ್ಲಿ 90,800 ಬಂದಿತ್ತು, ಲೆಸ್ ದ್ಯಾನ್ 3 ಲ್ಯಾಕ್ ಇತ್ತು. ಇಲ್ಲಿ ಮೋರ್ ದ್ಯಾನ್ 3 ಲ್ಯಾಕ್ ಇದೆ. ಸೊ ಫಸ್ಟ್ 3 ಲ್ಯಾಕ್ ಮೇಲೆ ಈ 5,28,000 ಫಸ್ಟ್ 3 ಲ್ಯಾಕ್ ಆರಾಮ್ಸೆ ತಗೋಬಹುದು. ಸೊ ಅದಕ್ಕಿಂತ ಕಡಿಮೆ ಇದ್ರೆ ಡೈರೆಕ್ಟ್ ಆಗಿ ಅದೇ ಅಮೌಂಟ್ ಮೇಲೆ 90% ಮಾಡ್ತಾ ಇದ್ವಿ. ಸೊ ಹಿಂದಿನ ಕ್ವಶನ್ ಅಲ್ಲಿ 90,800 ಬಂದಿತ್ತು, ಡೈರೆಕ್ಟ್ 90% ಮಾಡಿದ್ವಿ. ಬಟ್ ಈ ಕ್ವಶನ್ ಅಲ್ಲಿ ಲುಕ್ ಅಟ್ ದಿಸ್ 5,28,000 ಇಸ್ ಗಿವನ್. ಸೊ ಔಟ್ ಆಫ್ 5,28,000 ಫಸ್ಟ್ 3 ಲ್ಯಾಕ್, ನೆಕ್ಸ್ಟ್ 2,28,000, 5,28,000 minus 3 lakh, 2,28,000. Here balance. Here 3 lakh into 90 to 100, 2,70,000. After allowing 90% of book profit, there is a minimum limit 1,50,000 as per IT rules under section 40 section P. So ಇದನ್ನು ಹಾಕಲೇಬೇಕು. 90% ಮಾಡಿದ ಕೂಡಲೇ ಮಿನಿಮಮ್ ಅಮೌಂಟ್ ಸರ್ಕಾರ ವಿಧಿಸಿದೆ 1,50,000. ಇವೆರಡರಲ್ಲಿ ವಿಚ್ ಎವರ್ ಇಸ್ ಹೈಯರ್ ಮಾಡ್ಕೋಬೇಕು. 2,70,000. 2,70,000 ಅನ್ನ ತಗೊಂಡಾಗ ನೆಕ್ಸ್ಟ್ ವಿಚ್ ಎವರ್ ಇಸ್ ಹೈಯರ್ 2,70,000 plus 1,50,000, ವಿಚ್ ಎವರ್ ಇಸ್ ಹೈಯರ್ 2,70,000. ನೆಕ್ಸ್ಟ್ 5,28,000 minus 3 lakh, 2,28,000. So on balance of book profit at 60%. So 2,28,000 into 60 divided by 100, 1,36,800. 2,70,000 plus 1,36,800, 4,06,800. This is book profit under section 40 section B. Then one more item added below this. The balance will be balance will be there. I will write over here because here space is insufficient. Place insufficient ಇದೆ. So first inner column 5,28,000 is carry forward here. Look at this carry forward 5,28,000 here, the first amount book profit. Next here 4,06,800 as it is. Next ORR, salary, commission, bonus to working partners. Here 3 partners are there, X, Y, Z. In these partners, in these 3 partners, Y and Z are working partners. Here X is non-working partner. So the rest of the partners are Y and Z are working partners. Salary to Y, salary to Z. ಅಂದ್ರೆ ಅದಿಷ್ಟು ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ಗೆ ಸ್ಯಾಲರಿ, ಕಮಿಷನ್, ಬೋನಸ್ ಕೊಟ್ಟಿದ್ದನ್ನ ಫಸ್ಟ್ ಹಾಕೋಬೇಕು. ಇದು ಕೂಡ ಅಂಡರ್ ಸೆಕ್ಷನ್ 40 ಸೆಕ್ಷನ್ ಬಿ ಒಳಗಡೆ ಬರ್ತದೆ. ಅಂಡರ್ ಸೆಕ್ಷನ್ 40 ಸಬ್ಸೆಕ್ಷನ್ ಬಿ ಏನಿದೆ ಕಂಟಿನ್ಯೂ ಪಾರ್ಟ್, ಈ ಕಂಟಿನ್ಯೂ ಪಾರ್ಟ್ ಇದು ಹಾಗೆ ಇದೆ, ಇದು ಇಲ್ಲಿ ಒಂದು ಪೇಸ್ಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಸ್ಯಾಲರಿ, ಕಮಿಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್, ಸ್ಯಾಲರಿ ಟು ವೈ, ಸ್ಯಾಲರಿ ಟು ಡೆಟ್ 45,000 plus 30,000, ಕಮಿಷನ್ ಟು ವೈ 30,000, ಕಮಿಷನ್ ಟು ಝೆಡ್ 15,000. ಇವಿಷ್ಟನ್ನ ಟೋಟಲ್ ಮಾಡಿದ್ರೆ ಮೇಕ್ ದಿಸ್ ಟೋಟಲ್ಸ್ 45, 30, 30,000 plus 30,000 plus 50,000, total 1,20,000. In these 4,06,800, 1,20,000. In these two amounts, whichever is lower, whichever is lower, in these two between two amounts, whichever is lower, 1,20,000, 5,28,000. So 4,06,800, 1,20,000. ಇವೆರಡರಲ್ಲಿ ಚಿಕ್ಕ ಅಮೌಂಟು ತಗೋಬೇಕು, whichever is lower. ಸೊ ಎರಡರಲ್ಲಿ ಚಿಕ್ಕ ಅಮೌಂಟ್ 1,20,000 ಹೊರಗಡೆ ಹಾಕಿದರೆ 5,28,000 ಅಲ್ಲಿ 1,20,000 ಮೈನಸ್ ಮಾಡಬೇಕು, ಯಾಕಂದ್ರೆ ಇಲ್ಲಿ ಮೈನಸ್ ಇದೆ. ಲೆಸ್ ಈ ಪಾರ್ಟ್ ಕಂಟಿನ್ಯೂ ಪಾರ್ಟ್ ಲೆಸ್ ಮಾಡಬೇಕು. ಲೆಸ್ ಮಾಡಿದೆ 4,08,000 ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಫರ್ಮ್. ನೆಕ್ಸ್ಟ್ ಇನ್ನರ್ ಕಾಲಮ್ ಇಂದ ಔಟರ್ ಕಾಲಮ್. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ capital gain ORR, long term capital gain not given. Then other sources, bank interest is given. Here we have subtracted already under incomes not taxable business at 9,000. The same amount should be shown under other sources. So other sources, bank interest 9,000 directly put outer column. 4,08,000 plus 9,000. 4,17,000 is gross total income of the firm. Here no deductions under section 80C to 80U, nil, no deductions. The balance will be 4,17,000 is the total income of the firm. ಇಲ್ಲಿ deductions 80C ಇಂದ 80U ಯಾವುದು ಇಲ್ಲ. ಸೊ ಇದು ಕ್ವಶನ್ ಪೇಪರಿಗೆ ಬಂದಿರತಕ್ಕಂಥ ಕ್ವಶನ್. ಸೊ ಹಾಗಾಗಿ ನಿಲ್ ಬರೆದು 4,17,000 ನಿಲ್ ಹಾಕಿ ಟೋಟಲ್
total income therefore 4,70,000 ಬರ್ತದೆ. If you have any queries regarding regarding this question or regarding this solution, please put me a mail hakeemawad@gmail.com. Who's yet not to subscribe this YouTube channel, subscribe, and if you like this session or video, please comment and share. Thank you, goodbye and good luck. Have a nice day.